ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಕರ್ನಾಟಕ ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು. ಸೊ ಈ ವರ್ಷಕ್ಕೆ ಕೃಷಿಕರ ಮತ್ತು ಕೃಷಿ ಕಾರ್ಮಿಕರ ಮಕ್ಕಳ ಕೋಟಾದಡಿ ಏನು ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ನ ಕೊಡ್ತಾರೆ, ಆ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸಲ್ ಮಾಡಲಾಗಿದೆ ಅಂಥೇಳಿ ಒಂದು ನೋಟಿಫಿಕೇಶನ್ ಬಂದಿತ್ತು. ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಸೊ ಅದಾದ ಮೇಲೆ ಅದರಲ್ಲಿ ಏನನ್ನು ಹೇಳಿದರು ಅಂತಂದರೆ, ಸೊ ಕೃಷಿಕರ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಲು ಅರ್ಹ ಅಭ್ಯರ್ಥಿಗಳು ಅಂದರೆ ನೀವೇನಾದರೂ ಅಗ್ರಿಕಲ್ಚರಲ್ ಕೋಟಾ ಅಂಥೇಳಿ ಎಸ್ ಅಂತ ಕೊಟ್ಟಿದ್ದಿದ್ರೆ KCET ಅಪ್ಲಿಕೇಶನಲ್ಲಿ, ಯಾವಾಗ ನೀವು ಎಸ್ ಅಂತ ಕೊಟ್ಟಿರ್ತೀರಿ, ಸೊ ನಿಮ್ಮ ಅಪ್ಪನ ಹೆಸರಿನಲ್ಲಿ ಅಥವಾ ನಿಮ್ಮ ಅಜ್ಜನ ಹೆಸರಿನಲ್ಲಿ ಸೊ ನಿಮಗೆ ಏನಾದರೂ ಅಗ್ರಿಕಲ್ಚರಲ್ ಲ್ಯಾಂಡ್ ಇದ್ದಿದ್ರೆ ನೀವು ಎಸ್ ಅಂತ ಕೊಟ್ಟಿರ್ತೀರಿ. ಸೊ ಅಂತಹವರು ಮೂಲ ದಾಖಲಾತಿಗಳನ್ನು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಆಯಾ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಗೆ ಬರುವ ಅಂತಂದರೆ, ಸೊ ನೀವು ಯಾವ ಒಂದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತೀರಿ ಅಂತ ನೋಡಿಕೊಂಡು ಆ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡೋದು ಅಂತ ಕೊಟ್ಟಿದ್ರು. ಸೊ ಇದಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಯಾವಾಗ ಅಪ್ಲೋಡ್ ಮಾಡಬೇಕು, ಯಾವ್ಯಾವ ಅಪ್ಲಿಕೇಶನ್ ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ನಾವು ಅಪ್ಲೋಡ್ ಮಾಡಬೇಕು, ಯಾವ್ಯಾವುದನ್ನು ಈಗ ರೆಡಿ ಇಟ್ಕೋಬೇಕು ಅನ್ನೋದನ್ನು ಕೇಳಿದ್ರಿ. ಅದ್ರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಈ ವಿಡಿಯೋದ ಮೂಲಕ ಕೊಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಯಾರ್ಯಾರು ಅಗ್ರಿಕಲ್ಚರ್ ಕೋಟಾದ ಅಡ್ಮಿಷನ್ ತಗೋಬೇಕು ಅಂತ ಇದ್ದೀರಿ ಅವರು. ಸೊ ಇದೇ ಪರಿಸ್ಥಿತಿ ಗೊತ್ತಿರಲಿ ಲಾಸ್ಟ್ ಇಯರ್ ಕೂಡ ಆಗಿತ್ತು. ಲಾಸ್ಟ್ ಇಯರು ಕೂಡ ಫಸ್ಟು ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ರು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು. ಅದಾದಮೇಲೆ ಒಂದಷ್ಟು ನೋಟಿಫಿಕೇಷನ್ನ ಕೊಟ್ಟಿದ್ದರು, ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಯಾವಾಗ ಮಾಡಬೇಕು ಅಂಥೇಳಿ. ಸೊ ಅದರ ಬಗ್ಗೆ ಲಾಸ್ಟ್ ಇಯರ್ದು ಪ್ರೂಫ್ ಇಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ವರ್ಷಕ್ಕೂ ಕೂಡ ಅದೇ ಅಪ್ಲಿಕೇಶನ್, ಅದೇ ಡಾಕ್ಯುಮೆಂಟ್ಸ್ಗಳು ಅಪ್ಲೈ ಆಗ್ತದೆ ಅನ್ನೋದು ನೆನಪಿರಲಿ. ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ದು ಒಂದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಲಾಸ್ಟ್ ಇಯರ್ ಬಂದಿರೋಂಥ ನೋಟಿಫಿಕೇಶನ್ ಇದು ನೋಡ್ಬೋದು, ಇಲ್ಲಿ 10/8/2020 ಬಂದಿತ್ತು ಲಾಸ್ಟ್ ಇಯರು. ಸೊ ಅವರು ಹೇಳಿದ್ರು ಅಂತ ಪ್ರಕಾರ, ಡಿಪೆಂಡಿಂಗ್ ಆನ್ ದ ಸೆಂಟರ್ ವಿಚ್ ದ ಸ್ಟೂಡೆಂಟ್ ಹ್ಯಾಡ್ ಇಂಡಿಕೇಟೆಡ್ ಅರ್ಲಿಯರ್ ಇನ್ ದ CET ಅಪ್ಲಿಕೇಶನ್, ಅಂದರೆ ನಿಮ್ಮ ಒಂದು ನೀವು ಇರುವಂತಹ ಪ್ರದೇಶ ಪ್ಲೇಸ್ ಯಾವ ಒಂದು ಯೂನಿವರ್ಸಿಟಿ ಅಂಡರ್ ಬರ್ತದ ಅಂತ ನೋಡಿಕೊಂಡು ನೀವು ಅಲ್ಲಿ ಎಸ್ ಅಂತ ಹಾಕಿರ್ತೀರಿ. ಆ ಒಂದು ಯೂನಿವರ್ಸಿಟಿಗೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಿತ್ತು. ಸೊ ಅಪ್ಲೋಡ್ ಮಾಡೋದಕ್ಕೆ ಲಿಂಕನ್ನು KEAದಲ್ಲೇ ಕೊಟ್ಟಿರ್ತಾರೆ ಅನ್ನೋದು ಗೊತ್ತಿರಲಿ. ರಿಮೆಂಬರ್, KEAದಲ್ಲಿನೂ ಕೊಟ್ಟಿರ್ತಾರೆ. ಸೊ ನಿಮಗೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿ ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡಬಹುದು. ಯಾವುದಾದ್ರೂ ಎರಡರಲ್ಲಿ ಒಂದರಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೋಬೇಕಂತ ನಾನು ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಫಾರ್ ಆನ್ಲೈನ್ ವೆರಿಫಿಕೇಶನ್. ಫಸ್ಟ್ ಒನ್ ಈ CET ಅಡ್ಮಿಷನ್ ಟಿಕೆಟ್ ಈಸ್ ಕಂಪಲ್ಸರಿ ಮ್ಯಾಂಡೇಟರಿ. ಅಂದರೆ ಇದರಿಂದ ನಮಗೆ ಒಂದು ಪಾಯಿಂಟ್ ಗೊತ್ತಾಗ್ತದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಈ ಒಂದು ಡಾಕ್ಯುಮೆಂಟನ್ನು ಯಾವಾಗ ಅಪ್ಲೋಡ್ ಮಾಡಬೇಕು, ನಾಳೆ ಮಾಡಬೇಕಾ, ಇನ್ನೊಂದು ವಾರದಲ್ಲಿ ಮಾಡಬೇಕಾ, 15 ದಿವಸದಲ್ಲಿ ಮಾಡಬೇಕಾ, ಎಕ್ಸಾಮ್ ಮುಗಿದ ಮೇಲೆ ಮಾಡಬೇಕಾ, ಎಕ್ಸಾಮ್ಗಿಂತ ಮುಂಚೆ ಮಾಡಬೇಕಾ ಅಂಥೇಳಿ. ಸೊ ಇದರಲ್ಲಿ ಕೊಟ್ಟಿರುವಂಥ ಪ್ರಕಾರ, ರಿಮೆಂಬರ್ ಲಾಸ್ಟ್ ಇಯರ್ ನನಗೆ ನೆನಪಿರುವಂಥ ಪ್ರಕಾರ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ ಮೇಲೆ ನಿಮಗೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಹೇಳಿದರು, ಗೊತ್ತಿರಲಿ. ಸೊ ಈ ವರ್ಷನೂ ಕೂಡ ಯಾಕೆ ಅಂತಂದರೆ, ಫಸ್ಟ್ ಡಾಕ್ಯುಮೆಂಟ್ಸ್ ನಿಮಗೆ ಯಾವುದು ಬೇಕು, CET ಅಡ್ಮಿಷನ್ ಟಿಕೆಟ್ ಬೇಕು, ಮ್ಯಾಂಡೇಟರಿ. ರಿಮೆಂಬರ್, CET ಅಡ್ಮಿಷನ್ ಟಿಕೆಟ್ ನಿಮಗೆ ಕಂಪಲ್ಸರಿಯಾಗಿ ಬೇಕಾಗ್ತದೆ. ಅಂದರೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ನಿಮಗೊಂದು ಲಿಂಕನ್ನು ಕೊಡ್ತಾರೆ KEAದಲ್ಲಿ. ಅದಕ್ಕೆ ತಕ್ಕನಾದ ಒಂದು ವಿಡಿಯೋವನ್ನು ಕೂಡ ನಾನು ಅದು ಕೊಟ್ಟ ತಕ್ಷಣ ನಿಮಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಒಂದು RH ಕೆಮಿಸ್ಟ್ರಿ ಚಾನಲ್ ಜೊತೆ ನೀವು ಯಾವಾಗಲೂ ಕೂಡ ನೀವು ನನ್ನ ಚಾನಲ್ ಜೊತೆ ಇರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಸೊ ದ್ಯಾಟ್ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ನಿಮಗೆ ಸಿಗುವಂಥ ಪ್ರಯತ್ನವನ್ನು ನಾನು ಕೊಡ್ತೀನಿ. ಸೊ CET ಅಡ್ಮಿಷನ್ ಟಿಕೆಟ್ ಅಂತೂ ಮಾಡಲೇಬೇಕು. ಎರಡನೇದಾಗಿ ಅಗ್ರಿಕಲ್ಚರಿಸ್ಟ್ ಮ್ಯಾನ್ಯುವಲ್ ಲೇಬರ್ ಇನ್ ದ ಅಗ್ರಿಕಲ್ಚರ್ ಆಕ್ಟಿವಿಟಿ ಸರ್ಟಿಫಿಕೇಟ್ 3 ಮಾಡಿಸಬೇಕು. ಸೊ ಎರಡನೇದಾಗಿ ಸರ್ಟಿಫಿಕೇಟ್ 3 ಮಾಡಿಸಬೇಕು. ವಂಶವೃಕ್ಷ ಸರ್ಟಿಫಿಕೇಟನ್ನು ತೆಗೆಸಬೇಕಾಗ್ತದೆ ನೀವು. ಸೊ ತಹಶೀಲ್ದಾರ್ ಆಫೀಸಲ್ಲಿ ಇನ್ ಕೇಸ್ ಆಫ್ ಅನ್ಡಿವೈಡೆಡ್ ಫ್ಯಾಮಿಲಿ. ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಂದ್ರೇನು, ಈಗೇನಾದರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈಗೇನಾದರೂ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ಮ ಅಪ್ಪನ ಹೆಸರಿನಲ್ಲಿ ಇದ್ದರೆ ಸೊ ನೀವು ವಂಶವೃಕ್ಷ ತೆಗೆಸುವಂಥ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಂಶವೃಕ್ಷ ಯಾರಿಗೆ ಬೇಕು ಅಂತ ಅಂದರೆ, ಈಗ ನೀವು ಕಂಬೈನ್ಡ್ ಅಂದರೆ ಕೂಡು ಕುಟುಂಬದಲ್ಲಿ ಇರ್ತೀರಿ, ಸೊ ಅವಿಭಕ್ತ ಕುಟುಂಬದಲ್ಲಿ ಇರ್ತೀರಿ. ಸೊ ಕಂಬೈನ್ಡ್ ಕುಟುಂಬದಲ್ಲಿ ಇದ್ದಾಗ ರಿಮೆಂಬರ್, ನೀವು ನಿಮ್ಮ ಒಂದು ಲ್ಯಾಂಡ್ ನಿಮ್ಮ ಅಪ್ಪನ ಹೆಸರಲ್ಲಿ ಇರೋದಿಲ್ಲ, ನಿಮ್ಮ ಅಜ್ಜನ ಹೆಸರಲ್ಲಿ ಇರ್ತದೆ. ನಿಮ್ಮ ಅಜ್ಜನ ಹೆಸರಲ್ಲಿ ನಿಮ್ಮ ಮನೆಯ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ನಿಮ್ಮ ಅಪ್ಪನ ಹೆಸರಿಗೆ ಇನ್ನೂ ಕೂಡ ಕನ್ವರ್ಟ್ ಆಗಿರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ವಂಶವೃಕ್ಷ ಸರ್ಟಿಫಿಕೇಟ್ ಕೊಡಿ ಅಂತ ಅಂದರೆ
ಸೊ ತಹಶೀಲ್ದಾರ್ ಆಫೀಸಲ್ಲಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ, ಅದನ್ನು ನೀವು ಮಾಡಿಸ್ಬೇಕಾಗ್ತದೆ. ಸರ್ಟಿಫಿಕೇಟ್ 3 ಅಂದ್ರೆ ಯಾವುದು? ಇದು ಕಂಪಲ್ಸರಿ. ಸರ್ಟಿಫಿಕೇಟ್ 3 ಅಂದ್ರೆ ಯಾವುದು ಅಂತಂದರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಏನು ಮಾಡಿಬಿಟ್ಟಿದ್ದಾರೆ ಅವರು, ಇನ್ಫಾರ್ಮೇಷನ್ ಬ್ರೋಷರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ಫಾರ್ಮೇಷನ್ ಬ್ರೋಷರಲ್ಲಿ 37 ಪೇಜ್ ನಂಬರ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 37 ಪೇಜ್ ನಂಬರಲ್ಲಿ ನೋಡ್ಬೋದು, ವ್ಯವಸಾಯಗಾರರ, ಕಾರ್ಮಿಕರ ಮತ್ತು ಅವರ ಮಕ್ಕಳು ಸಲ್ಲಿಸಬೇಕಾಗಿರುವ ಪ್ರಮಾಣ ಪತ್ರಗಳು, ವ್ಯವಸಾಯಗಾರರ ಪ್ರಮಾಣ ಪತ್ರ 3 ಅಂತ ಇದೆ. ಇದೇ ಗೊತ್ತಿರಲಿ. ಸರ್ಟಿಫಿಕೇಟ್ ನಂಬರ್ 3 ಅಂತಂದ್ರೆ ವ್ಯವಸಾಯಗಾರರ ಪ್ರಮಾಣ ಪತ್ರ 3. ಸೊ ಇದರ ಒಂದು ಕಾಪಿಯನ್ನು, ಸೊ ಇನ್ಫಾರ್ಮೇಷನ್ ಬ್ರೋಷರ್ಲಿ ಏನಿದೆ ಇದನ್ನು ತಗೊಂಡು ಹೋಗಿ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ. ಓಕೆ, ಡೈರೆಕ್ಟಾಗಿ ತಹಶೀಲ್ದಾರ್ ಆಫೀಸಿಗೆ ಹೋಗ್ಬಿಟ್ಟು, ಸೊ ನನಗೆ ಈ ರೀತಿ ಒಂದು ಫಾರ್ಮ್ಯಾಟಲ್ಲಿ ವ್ಯವಸಾಯಗಾರ ಪ್ರಮಾಣ ಪತ್ರ ಬೇಕು ಅಂತ ಹೇಳಿ, ಮುಂದೆ ನೀವು ಏನೇನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ವೈಸ್ ತಹಶೀಲ್ದಾರ್ ಆಫೀಸಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ. ಸೊ ಒಂದು ಪಾಯಿಂಟನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಈಗ 3ನೇ ಅಲೆ ಅಂತ ಹೇಳ್ತಾ ಇದ್ದಾರೆ, 4ನೇ ಅಲೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಬರ್ತದ, ಯಾವಾಗ ಈ ತಹಶೀಲ್ದಾರ್ ಆಫೀಸ್ಗಳು ಬಂದ್ ಆಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ಸಜೆಷನ್ ಏನು, ನಾಳೆ ನಾಡಿದ್ದು ಆಚೆ ನಾಡಿದ್ದು ಇನ್ನೂ ಒಂದು ದಿವಸ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು, ಸೊ ನೀವು ನಿಮ್ಮ ಪೇರೆಂಟ್ಸ್ಗಳ ಜೊತೆ ಸೊ ಮೊದಲು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಭೇಟಿ ಆದಮೇಲೆ ಅವರು ಏನೇನು ಬೇಕು ಅಂತ ಕೇಳ್ತಾರೆ. ಸೊ ಈ ಒಂದು ಸರ್ಟಿಫಿಕೇಟ್ಸ್ ಮಾಡಿಸೋದಕ್ಕೆ ಏನೇನೆಲ್ಲ ಬೇಕು, ಆದಾಯದ ಮೂಲ ಕೇಳ್ತಾರೆ. ಸೊ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂತಹ ಹೆಸರಿರುವಂಥ ಸರ್ಟಿಫಿಕೇಟ್ ಕೇಳ್ತಾರೆ, ನಿಮ್ಮ ಅಪ್ಪರಿದ್ದಿರ್ಬೋದು ಅಥವಾ ನಿಮ್ಮ ಅಜ್ಜಂದಿರ್ಬೋದು. ಸೊ ಇದನ್ನೆಲ್ಲ ಕೇಳ್ತಾರೆ. ಯಾವ್ಯಾವುದನ್ನು ಕೇಳ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಇದನ್ನು ಕೇಳ್ಕೊಳ್ಳಿ. ಸರ್ ನನಗೆ ಈ ರೀತಿ ಎಲ್ಲ ಬೇಕು, ಏನು ಮಾಡಬೇಕು ನಾನು ಅಂತೇಳಿ ಅವ್ರ ಹತ್ರ ಕೇಳ್ಕೊಳ್ಳಿ. ಸೊ ಅವರೆಲ್ಲದೂ ಕೂಡ ನಿಮಗೆ ಮುಂದೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಬಟ್ ಈ ಒಂದು ವ್ಯವಸಾಯಗಾರರ ಪ್ರಮಾಣ ಪತ್ರ 2ನೇದಾಗಿ ನಿಮಗೆ ಬೇಕೇ ಬೇಕು. ಪಾರ್ಟ್ 3B ನೋಡಿ, ಎ ಅಡ್ಮಿಷನ್ ಟಿಕೆಟ್, ಬಿ ವ್ಯವಸಾಯಗಾರ ಪ್ರಮಾಣ ಪತ್ರ. 3ನೇದು ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ದ ಇನ್ಫಾರ್ಮೇಷನ್ ಬ್ರೋಷರ್. ನೋಡಿ, ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವೇತನ ದೃಢೀಕರಣ ಪ್ರಮಾಣ ಪತ್ರ 4 ಅಂತ ಇದೆ, ನೋಡ್ಬೋದಾ ಇಲ್ಲಿ. ಸೊ ದಿಸ್ ಅಗ್ರಿಕಲ್ಚರಲ್ ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ಇದು ಅಗ್ರಿಕಲ್ಚರಲ್ ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ನೋಡಿ, ಕಂದಾಯ ಅಧಿಕಾರಿಗಳ ಪ್ರಮಾಣ ಪತ್ರ, ವರಮಾನವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಇದೆ. ಸೊ ಜನರಲಿ ನಿಮಗೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಮತ್ತೆ ನೀವು ಈ ಸರ್ಟಿಫಿಕೇಟ್ ತರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಅವ್ರ ಹತ್ರ ಹೋಗಿ ಕೇಳಿ, ನನಗೆ ಈ ರೀತಿ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕು ಅಂತಂದರೆ ತಹಶೀಲ್ದಾರ್ ಆಫೀಸಲ್ಲಿ ನಿಮಗೆ ಮಾಡಿಸಿಕೊಡ್ತಾರೆ. ಸೊ ಸ್ಯಾಲ್ರಿ ಸರ್ಟಿಫಿಕೇಟ್ 4 ಇಫ್ ಸ್ಯಾಲ್ರಿಡ್ ಕ್ಲಾಸ್, ನೀವೇನಾದರೂ ನಿಮ್ಮ ಅಪ್ಪನ ಹೆಸರಿನಲ್ಲಿ ಒಂದು ಜಮೀನು ಕೂಡ ಇರ್ತದೆ, ಪ್ಲಸ್ ನಿಮ್ಮ ಅಪ್ಪ ಒಂದಷ್ಟು ಕಂಪನಿಯಲ್ಲಿ ಆಗಲಿ ಅಥವಾ ಗೌರ್ಮೆಂಟಲ್ಲಾಗಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂತಹ ಕೇಸ್ ಒಳಗೆ ಇಫ್ ಇಟ್ ಈಸ್ ಅಪ್ಲಿಕೇಬಲ್, ಎಲ್ಲರಿಗೂ ಅಪ್ಲಿಕೇಬಲ್ ಆಗಲೇಬೇಕು ಅಂತ ಏನಿಲ್ಲ. ಬಹಳಷ್ಟು ಜನರ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ಗಳ ಪೇರೆಂಟ್ಸು ಅಗ್ರಿಕಲ್ಚರ್ನೇ ಮಾಡ್ತಾ ಇದ್ದಾರೆ, ಬೇರೆ ಯಾವುದೇ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅವರಿಗೆ. ಸೊ ಇನ್ಕಮ್ ಸೋರ್ಸ್ ಇಲ್ಲ, ಅಂಥವ್ರು ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಇಫ್ ಅಪ್ಲಿಕೇಬಲ್ ಡಿ, ರಿಮೆಂಬರ್ ABC ಕಂಪಲ್ಸರಿ. ಸೊ ಡಿ ಏನಿದೆ, ರಿಮೆಂಬರ್ ಡಿ ಏನಿದೆ, ಸ್ಯಾಲ್ರಿಡ್ ಸರ್ಟಿಫಿಕೇಟ್. ಫಾರ್ಮ್ ನಂಬರ್ 4 ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೇತನ ದೃಢೀಕರಣ ಪ್ರಮಾಣ ಪತ್ರ. ನೋಡ್ಬೋದು ಇಲ್ಲಿ ಇವೆಲ್ಲ ಕೂಡ ಮೂಲ ವೇತನ ಶ್ರೇಣಿ, ತುಟ್ಟಿ ಭತ್ಯೆ ಇವನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಇದನ್ನ ಎಲ್ಲ ಫಿಲ್ ಮಾಡಿಕೊಂಡು ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಕೇಳಿ, ನನಗೆ ಈ ರೀತಿ ವೇತನ ದೃಢೀಕರಣ ಪ್ರಮಾಣ ಪತ್ರ ಬೇಕು, ಏನು ಮಾಡಬೇಕು ಅವ್ರು ಹೇಳ್ತಾರೆ. ಸೊ ಅವರು ನಿಮಗೆ ಅಫಿಡವಿಟ್ ಮಾಡಿಸಿ ಅಂತ ಹೇಳ್ಬೋದು, ಅಥವಾ ಒಂದು ಪೇಪರ್ಲಿ ಇದನ್ನು ಟೈಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಎಲ್ಲದಕ್ಕೂ ಕೂಡ ಟೈಪ್ ಮಾಡೋದಕ್ಕೆ ಮ್ಯಾಟರ್ ಏನು ಬೇಕು ಅನ್ನೋದು ನಿಮ್ಮ ಹತ್ರ ರೆಡಿ ಇದೆ, ಹೌದಾ? ಇದನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಬನ್ನಿ. ಸೊ ರೆಡಿ ಮಾಡ್ಕೊಂಡು ಬೇಕೋ ಬೇಡ ಅನ್ನೋದನ್ನು ತಹಶೀಲ್ದಾರ್ ಆಫೀಸ್ಗೆ ಹೋದ್ಮೇಲೆ ಗೊತ್ತಾಗ್ತದೆ ನಿಮಗೆ. ಫಸ್ಟ್ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಆಲ್ರೆಡಿ ಅವ್ರ ಹತ್ರ ಒಂದು ಫಾರ್ಮ್ಯಾಟ್ ಇರ್ತದೆ, ಅದರಲ್ಲಿ ನೀವು ಸಿಂಪಲ್ ಆಗಿ ಫಿಲ್ ಮಾಡಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕಾಗ್ತದೆ. ಕೊಟ್ಟುಬಿಟ್ರೆ ನಿಮಗೆ ಸೊ ಒಂದು 6 days ಅಥವಾ 7 days ಒಳಗಡೆ ಈ ಪ್ರಮಾಣ ಪತ್ರವನ್ನು ಕೊಟ್ಬಿಡ್ತಾರೆ. ಸೊ ಅದನ್ನೆಲ್ಲ ರೆಡಿ ಇಟ್ಕೊಂಡ್ಬಿರಿ. ಸೊ ಎಕ್ಸಾಮ್ ಆದಮೇಲೆ ಮಾಡ್ತೀನಿ, ಮುಂದೆ ಮಾಡೋಣಂತೆ ಈ ರೀತಿ ಬೇಜವಾಬ್ದಾರಿತನದಿಂದ ಇರೋದಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ಆಫೀಸ್ಗಳು ಯಾವಾಗ ಲಾಕ್ಡೌನ್ ಬಂದಾಗ್ತದೋ ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಯಾವುದೇ ರೀತಿ ರಿಸ್ಕ್ ಬೇಡ. ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಹೋಗ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇದ್ಕೊಂಡ್ಬಿಡಿ.
ದೆನ್ ಈ ನೋಡಿ, ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ಸರ್ಟಿಫಿಕೇಟ್ 5 ಇಫ್ ಅಸೋಸಿಯೇಟೆಡ್ ವಿತ್ ಎನಿ ಬಿಸ್ನೆಸ್. ನಿಮ್ಮ ತಂದೆಯವರದ್ದು ಎನಿ ಬಿಸ್ನೆಸ್ ಇತ್ತು ಅಂತಂದರೆ ಸೊ ಅದಕ್ಕೆ 5 ಅಂತ ಇದೆ ನೋಡಿ, ಇಲ್ಲಿ ವರಮಾನಗಳ ವಿವರಗಳು ಪ್ರಮಾಣ ಪತ್ರ 5 ಅಂತಲೂ ಇದೆ. ಸೊ ಇದು ಕೂಡ ರೆಡಿ ಇದೆ. ಸೊ ಎಲ್ಲದೂ ಕೂಡ ಇನ್ಫಾರ್ಮೇಷನ್ ಬುಲೆಟಿನ್ ಕೊಟ್ಟಿದ್ದಾರೆ. ಇದರ ಇನ್ಫಾರ್ಮೇಷನ್ ಬುಲೆಟಿನ್ KE ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದು 5ನೇದು ನೋಡಿ, ಇನ್ಕಮ್ ಡೀಟೇಲ್ಸ್ ಫ್ರಾಮ್ ಬಿಸ್ನೆಸ್ ಸರ್ಟಿಫಿಕೇಟ್ 5. ಓಕೆ, ಇದನ್ನು ರೆಡಿ ಮಾಡ್ಕೋಬೇಕು. ಇದಾದ ಮೇಲೆ ಅಫಿಡವಿಟ್ ಯಾರ್ಯಾರಿಗೆ ಬೇಕು ಅಂತಂದರೆ ಓನ್ಲಿ ಫಾರ್ ಕನ್ಸಾಲಿಡೇಟೆಡ್ ಇನ್ಕಮ್ ಆಫ್ 1C ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟು, 1D ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟು, 1E ಅಂದರೆ ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್. ಇವರಿಗೆ ಅಫಿಡವಿಟನ್ನು ಮಾಡಿಸ್ಬೇಕಾಗ್ತದೆ. ಸೊ ಗೊತ್ತಿರಲಿ, ಅಫಿಡವಿಟನ್ನು ಮಾಡಿಸ್ಬೇಕಾಗ್ತದೆ. ಅಫಿಡವಿಟನ್ನು ಮಾಡಿಸ್ಬೇಕಾದ್ರೆ ಫಸ್ಟ್ ಪಾರ್ಟಿ ವಿಲ್ ಬಿ ದ ಕ್ಯಾಂಡಿಡೇಟ್. ನಿಮ್ಮ ಹೆಸರು, ವಿದ್ಯಾರ್ಥಿಯ ಹೆಸರು, ಯಾರು ಈ ವರ್ಷ KCET ಎಕ್ಸಾಮನ್ನು ಬರೆದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿರ್ತಾರೆ ಅವರ ಹೆಸರು. ಸೆಕೆಂಡ್ ಪಾರ್ಟಿ ವಿಲ್ ಬಿ ದ ರಿಸ್ಪೆಕ್ಟಿವ್ ಯೂನಿವರ್ಸಿಟಿ. ನೀವು ಯಾವ ಯೂನಿವರ್ಸಿಟಿ ಅಂಡರ್ ಬರ್ತೀರಿ ಆ ಒಂದು ಯೂನಿವರ್ಸಿಟಿಯ ಹೆಸರು ಇರಬೇಕು ಸೆಕೆಂಡ್ ಪಾರ್ಟಿ ಅಂಥೇಳಿ. ಇದನ್ನು ಅಫಿಡವಿಟನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ಮ್ಯಾಟರ್ ಏನು, ಮ್ಯಾಟರ್ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಸ್ಟಾಂಪ್ ಪೇಪರ್ 50 ರೂಪೀಸಲ್ಲಿ ನಾನು ಹೆಸರು ಇದನ್ನೆಲ್ಲ ತೋರಿಸ್ಬಿಟ್ರೆ ಸೊ ಸ್ಟಾಂಪ್ ಪೇಪರ್ ಯಾರು ಟೈಪ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಾಗ್ಬಿಡ್ತದೆ. ವರಮಾನದ ವಿವರಗಳು ಅಂತ ಇದೆ ನೋಡಿ, ಎಲ್ಲ ವಿವರಗಳನ್ನು ಕೊಟ್ಟಿರ್ತಾರೆ. ಇದಿಷ್ಟಾದ ಮೇಲೆ ಸೊ ನೀವು ನ್ಯಾಯಾಧೀಶ ಅಂದರೆ ನೋಟರಿ ಅವರಿಂದ ಸೈನ್ ಮಾಡಿಸ್ಕೊಳ್ಬೇಕಾಗ್ತದೆ. ಸೈನ್ ಮಾಡಿಸ್ಕೊಂಡು ರೆಡಿ ಇಟ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ರೆಡಿ ಇರಬೇಕು. ಒಂದು CET ಅಡ್ಮಿಷನ್ ಟಿಕೆಟ್, 2ನೇದು ವ್ಯವಸಾಯಗಾರ ಪ್ರಮಾಣ ಪತ್ರ, 3ನೇದು ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್, 4ನೇದು ಸ್ಯಾಲ್ರಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ಇಫ್ ಅಪ್ಲಿಕೇಬಲ್, ಅಫಿಡವಿಟ್ ಇಫ್ ಅಪ್ಲಿಕೇಬಲ್, ಆ್ಯಂಡ್ ಸೆಕೆಂಡ್ ಒನ್ ಸೊ ಅದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅಲ್ಲೇ ನಿಮಗೆ ಲಿಂಕನ್ನು ಕೊಟ್ಟುಬಿಡ್ತಾರೆ 200 ರೂಪೀಸ್ ಅಂತೇಳಿ. ಅದನ್ನು ಆನ್ಲೈನಲ್ಲೇ ಕೂಡ ನೀವು ಅದನ್ನು ಫಿಲ್ ಮಾಡ್ಬೋದು. ಅದ್ರ ಬಗ್ಗೆ ಈಗ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು ಅನ್ನೋದು ನಿಮಗೆ ತಿಳಿಯಿತು ಅಂತ ಅನ್ಕೋತೀನಿ. ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ದಯವಿಟ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು ವಾರ 10 ದಿವಸದಲ್ಲಿ ಅರ್ಜಿಯನ್ನು ಕೊಟ್ಬಿಟ್ಟು ಬಂದ್ಬಿಡಿ. ಒಂದು 15-20 ದಿವಸದೊಳಗೆ ನಿಮ್ಮ ಕೈಯಲ್ಲಿ ಈ ಸರ್ಟಿಫಿಕೇಟ್ ಇರ್ತದೆ. ಲಾಸ್ಟ್ ಮಿನಿಟ್ ರಶನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು. ಅಂದರೆ ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ, ಪ್ಯಾನಿಕ್ ಆಗೋದಾಗಲಿ ಮಾಡೋದಾಗ್ತದೆ. ಸೊ ಅದಕ್ಕೆ ಅಂತಹ ಒಂದು ಯಾವುದೇ ಒಂದು ಪ್ಯಾನಿಕ್ಕಿಗೆ ಅಥವಾ ಅಂತಹ ಒಂದಷ್ಟು ಟೆನ್ಷನ್ಗಳಿಗೆ ಆಸ್ಪದ ಕೊಡದೇನೆ ಸೊ ಇವೆಲ್ಲ ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ನೀವು ಇಟ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.